ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ, ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 2025ನೇ ಈ ಇಸ್ವಿ ವರ್ಷದ ಭಾರತೀಯರೆಲ್ಲರಿಗೂ, ವಿಶ್ವದಲ್ಲಿರ್ತಕ್ಕಂತಹ ಸರ್ವರಿಗೂ ಶುಭಾಶಯಗಳೊಂದಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಬಸವ ಕಲ್ಯಾಣದ ಭೂಮಿ ಶರಣರ ನಾಡಿನಿಂದ ಅನುಭವ ಮಂಟಪದ ಕೇಂದ್ರದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಮಾಡ್ಮಗ, ಶರಣು ಮಾಡ್ಮಗ. ಗುಡ್. ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ಮನುಷ್ಯನ ನಿಜವಾಗಿರ್ತಕ್ಕಂತಹ ಬದುಕು, ಈ ವಾರ, ಈ ವರ್ಷ, ಈ ದಿನಾಂಕಗಳು ನಮ್ಮ ಬದುಕಿಗೆ ಮಾಡಿಕೊಂಡಿದ್ದೇವೆ. ಆದರೆ ನಿಜವಾಗಿರ್ತಕ್ಕಂತಹ ಹೊಸ ವರುಷ ನಮಗೆ ದಿನನಿತ್ಯ ಹೊಸ ದಿವಸ, ಹೊಸ ವರ್ಷ ಆಗಬೇಕಾಗಿದೆ. ಅಂತಹೂ ಕೂಡ ನಾವು ಒಂದು ಬಸವಣ್ಣನವರ ವಚನವನ್ನು ಅರ್ಥ ಮಾಡಿಕೊಳ್ಳೋಣ. ಶರಣ ನಿದ್ರೆಗೈದರೆ ಜಪ ಕಾಣಿರು, ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರು, ಶರಣ ನುಡಿದದ್ದು ಶಿವತತ್ವ ಕಾಣಿರು, ಶರಣ ನಡೆದದು ಪಾವನ ಕಾಣಿರು. ನಮ್ಮ ಕೂಡಲ ಸಂಗನ ಶರಣರ ಈ ಕಾಯವೇ ಕೈಲಾಸ ಕಾಣಿರಣ್ಣ, ಕೈಲಾಸ ಕಾಣಿರಣ್ಣ. ನೋಡಿದ್ರಾ, ಈ ನಮ್ಮ ಮುದ್ದು ಮಗು ಅಲ್ಲಮ್ಮ ಪ್ರಭುನ ಜೊತೆ ಇವತ್ತ ನಾವು ಭಾರತೀಯರ ಅಷ್ಟೇ ಅಲ್ಲ, ಜಗತ್ತಿನ ಮಾನವನಿಗೆ ಹೊಸ ವರ್ಷದ ಮತ್ತೊಮ್ಮೆ ಶುಭಾಶಯಗಳು. ಬಸವಣ್ಣನವರ ಈ ವಚನ ಏನು ಹೇಳಿಕೊಡುತ್ತಂದರೆ, ನಾವು ದಿನನಿತ್ಯ ಕಾಯಕ ಮಾಡಿ, ಹಗಲು ಕಾಯಕ ಮಾಡಿ, ಏನಾದರೂ ಒಂದು ಕಾಯಕ ಮಾಡಿ ನಾವು ರಾತ್ರಿ ಮಲಗುತ್ತೇವೆ. ಆ ನಂತರ ಈ ಜಗತ್ಯವನ್ನೇ ಮರೆತು ಬಿಡುತ್ತೇವೆ. ಮರುದಿನ ಸೂರ್ಯ ಉದಯ ಆದ ನಂತರ ಮತ್ತೆ ನಮಗೆ ಒಂದು ಹೊಸ ದಿನಗಳು, ಹೊಸ ವರ್ಷ ಆಗಬೇಕಾಗಿದೆ. ಮತ್ತೆ ಜಗತ್ತಿನ ಮಾನವ ಜೀವರಾಶಿಗಳ ಕಲ್ಯಾಣವನ್ನೇ ಬಯಸುವುದರ ಮೂಲಕ ನಮ್ಮ ಮತ್ತೆ ಅವತ್ತಿನ ದಿನ ಕಳೆಯಬೇಕಾಗಿದೆ. ಈ ವಿಚಾರಗಳನ್ನು ಕೂಡ ಇವತ್ತಿನಿಂದ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನೊಬ್ಬರನ್ನು ಸ್ವಲ್ಪ ಆದರೂ ಪ್ರಚಾರ ಮಾಡಿದರೆ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ. ಇನ್ನೊಂದು ಮಹಾತ್ಮ ಬಸವಣ್ಣನವರ ವಚನ ಅಲ್ಲೋಕೆ. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ ಬೇರೆ ಉಂಟೇನಯ್ಯ, ಈ ಲೋಕದ ಒಳಗೆ ಅನಂತ ಲೋಕವಯ್ಯ. ನಮಗ ಶಿವ ಆಚಾರವೇ ಶಿವಲೋಕವಯ್ಯ, ಶಿವ ಭಕ್ತನಿದ್ದ ಠಾವೇ ದೇವಲೋಕವಯ್ಯ, ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ. ನಮಗ ಭಕ್ತನ ಅಂಗಳವೇ ವಾರಣಾಸಿ, ಕಾಯಕವೇ ಕೈಲಾಸ. ನಮಗ ಕಾಯಕವೇ ಕೈಲಾಸ, ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಕೂಡಲ ಸಂಗಮ ದೇವ. ನೋಡಿದ್ರಾ, महात्मा बसवण्णा जी का कौन सा भी वचन लो, शरणों का, अल्लामा प्रभु जी का, कमाल, हर वचन क्या सिखाता है? जिसने हम सबको बनाया उनसे सब कुछ मिल रहा है ना, खाना पानी हवा सूरज का, उनका सब हम देने वाला अन्नदाता एक ही होता है, सबको बनाने वाला एक ही होता है. ऐसा विचार से ये 2025 का साल सबके लिए
बहुत खुशी का दिन होने दो, और जात पात, ऊंच नीच, भेदभाव ये सब कचरे की तरह डब्बे में फेंक कर एक नया सोच कर जिंदगी आज से करेंगे। इतना मैं बोलते हुए मेरा आलम प्रभु छोटा सा बच्चा ऐसा है देखो इनके तरफ से और मेरा तरफ से 2025 ये नया साल का सबको खुशियों से सबका कल्याण होने दो, सबका भला होने दो, और सब इंसान के अंदर भगवान को मानो, जानो और उनके साथ प्रेम से रहो। अपनी तरफ से भी गलती हो तो हम गलती को छोड़कर एक अच्छा ज़िंदगी करने का कोशिश करेंगे। मैं इतना बोलते हुए आप सबको अगर अच्छा लगा, भारत देश के अंदर रहने वाले 145 करोड़ जनता को महात्मा बसवण्णा स्थापित दुनिया के फर्स्ट पार्लियामेंट प्रजाप्रभुत्व का केंद्र अनुभव मंडप बसवा कल्याण की जमीन से 145 करोड़ जनता को ये विचार पहुंचाने का जो लोग कोशिश करेगा ना, वो सबको कल्याण होगा, भला होगा, और उन्होंने देश को बचाएगा, देश को एक सुंदर देश बनाएगा और देशभक्त हो सकता है बोलकर मैं इतना बोलते हैं। लास्ट में भारत के और दुनिया के सभी लोगों को बसवा कल्याण की जमीन से मैं और आलम प्रभु की दोनों की तरफ से शरणु करते हैं। मैडम का शरणार्थी, मैडम का शरणु शरणार्थी। गुड, डन मैडम, डन, शाबाश, ओके।